ನಿನ್ನೆ ಅಷ್ಟೇ ನಾವು ನೋಡಿದ್ವಿ ತುಮಕೂರಿನಲ್ಲಿ ಎಷ್ಟು ದೊಡ್ಡ ಮಟ್ಟಿಗಿನ ಹೋರಾಟ ಆಯಿತು ಹೇಮಾವತಿ ಲಿಂಕ್ ಎಕ್ಸ್‌ಪ್ರೆಸ್ ಕೆನಾಲ್ ಅನ್ನು ವಿರೋಧಿಸಿ ಕಾಮಗಾರಿಯನ್ನು ವಿರೋಧಿಸಿ ಅಂತ. ಸೊ ನಿನ್ನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರಿಗೆ ಈಗ ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಎಫ್ಐಆರ್ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ ಸರ್ಕಾರ. ಜಿಲ್ಲಾಡಳಿತದಿಂದ ಪ್ರತಿಭಟನೆ ನಡೆಸಿದ ರೈತರ ಮೇಲೆ ಈ ಮೂಲಕ ಗದಾಪ್ರಹಾರದ ಪ್ರಯೋಗ ಆಗ್ತಿದೆ ಅನ್ನೋ ವಿಚಾರ. ನೂರಾರು ರೈತರ ಮೇಲೆ ಒಟ್ಟು 11 ಎಫ್ಐಆರ್ ಅನ್ನ ಗುಬ್ಬಿ ಪೊಲೀಸರು ದಾಖಲಿಸಿದ್ದಾರೆ. ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್ ಇರಬಹುದು, ಅಲ್ಲಿನ ಎಂಎಲ್ಎ, ಆಮೇಲೆ ಬಿಜೆಪಿ ಮುಖಂಡರು, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಬಿಜೆಪಿ ಮುಖಂಡ ದಿಲೀಪ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಯಾರ್ಯಾರು ನಿನ್ನೆ ಹೋರಾಟದ ನೇತೃತ್ವ ವಹಿಸಿದ್ರು ಎಲ್ಲರ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಆಮೇಲೆ ಅವ್ರು ಕೊಡ್ತಾ ಇರೋ ರೀಸನ್ನು ಅಲ್ಲೆಲ್ಲ ಇಟ್ಟಿದ್ದಂತಹ ಪೈಪ್ಗಳನ್ನು ನಾಶ ಮಾಡಿದ್ದಾರೆ ಅಂತ. ಬಟ್ ಪ್ರಶ್ನೆ ಇರೋದು, ಈಗ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಲೇಬಾರ್ದ? ಹಾಗಾದ್ರೆ ಒಂದು ಪ್ರಶ್ನೆ ಇದೆ, ಆಡಳಿತ ಯಂತ್ರದ ದುರುಪಯೋಗ ಅಂತ ಇದನ್ನು ಕರಿಬೇಕಾ ಬೇಡವಾ? ಈ ಪ್ರಶ್ನೆ ಇದೆ. ಹೋರಾಟ ಮಾಡಿದಂತಹ ಪ್ರತಿಭಟನಾಕಾರರಿಗೆ ಈಗ ಕೇಸನ್ನು ಕೂಡ ಹಾಕಿಸ್ಕೊಳ್ಳೋದು, ಜಿಲ್ಲೆಗೆ ಅನ್ಯಾಯ ಆಗ್ತಿರೋದು ನೋಡೋದು ಅಲ್ಲದೆ ಕೇಸನ್ನು ಹಾಕಿಸ್ಕೊಳ್ಳೋ ಸಂದಿಗ್ಧ ಸ್ಥಿತಿ. ತುಮಕೂರಿನ ವಿಚಾರವನ್ನು ನಾವು ನಿನ್ನೆ ಅಷ್ಟೇ ಹೇಳ್ತಾ ಇದ್ವಿ. ಮೊದಲೇ ಹಾಸನದಿಂದ ಫೈಟ್ ಮಾಡಿ ಗೊರೂರು ಜಲಾಶಯದ ಮೂಲಕ 24 TMC ಹೆಂಗೋ ಹಂಗೂ ಹಿಂಗೂ ಬಡ್ದು ತುಮಕೂರಿನ ಜನ ಇಸ್ಕೊಂಡ್ರು. ಅದು ಈಗ ವಿಯಾ ಕುಣಿಗಲ್ ಮಾರ್ಗದ ಮೂಲಕ ಮಾಗಡಿಗೆ ಹೋಗುತ್ತೆ ಅಂದಾಗ ಪ್ರತಿಭಟನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಒಂದು ಟೆಕ್ನಿಕಲ್ ಕಮಿಟಿಯನ್ನು ರಚಿಸಿ ಆಮೇಲೆ ಅದರದ್ದು ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲ ನೋಡಿಕೊಂಡು ಆಮೇಲೆ ಕಾಮಗಾರಿಯನ್ನು ಮಾಡಿ, ತರಾತುರಿಯನ್ನು ಮಾಡಬೇಡಿ ಅನ್ನೋದು ಅವ್ರದ್ದೆಲ್ಲ ಆಗ್ರಹ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಸೂದ್, ಈಗ ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ರೈತರು ಹಾಗಾದ್ರೆ ಪ್ರತಿಭಟನೆನೂ ಮಾಡಬಾರ್ದಾ? ಮುಂದೆ ಪ್ರತಿಭಟನೆ ಮಾಡೋರಿಗೆ ಇದು ಎಚ್ಚರಿಕೆ ಸಂದೇಶವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆಯಾ? ಆಡಳಿತ ಯಂತ್ರದ ದುರುಪಯೋಗನ ಇದು ಅಂತ ಪ್ರಶ್ನೆಗಳು ಮೂಡುತ್ತೆ. ಮಮತಾ, ಈ ಹೇಮಾವತಿ ಕೆನಾಲ್ ಎಕ್ಸ್‌ಪ್ರೆಸ್ ಲಿಂಕ್ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಒತ್ತಡದಿಂದ ಎಲ್ಲವನ್ನು ಕೂಡ ಮಟ್ಟ ಹಾಕಿ ಯೋಜನೆ ಜಾರಿ ಮಾಡಲೇಬೇಕು ಅನ್ನುವಂಥ ಹಠ ಸಾಧನೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಮುಂದಾಗಿದೆ. ಇದು ಮುಂಚೆಯಿಂದಲೂ ಕೂಡ ಕಾಣಿಸ್ತಾ ಇದೆ. DKಶಿ ಅವರೇ ಖುದ್ದಾಗಿ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿ ಈ ಒಂದು ಯೋಜನೆಯನ್ನು ಚಾಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ 1000 ಕೋಟಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ಕಾಮಗಾರಿ ಕೂಡ ಆರಂಭ ಆಗಿದೆ. ನಿನ್ನೆ ಹೋರಾಟಕ್ಕೆ ಈಗಾಗಲೇ ಕರೆ ಕೊಡಲಾಗಿತ್ತು. ಆ ನಿಟ್ಟಿನಲ್ಲಿ ಹೋರಾಟ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಹೋರಾಟ ಮಾಡುವ ಮುನ್ನವೇ 144 ಸೆಕ್ಷನ್ ಜಾರಿ ಮಾಡಿದ್ದಲ್ದೇನೆ ಹೋರಾಟ ಮಾಡ್ತಾ ಇರುವಂತಹ ಪ್ರಮುಖರನ್ನ ಈಗಾಗಲೇ ಬಂಧನ ಮಾಡಲಾಗಿತ್ತು. ಆದರೂ ಕೂಡ ರೈತರು ತುಂಬಾ ಪ್ರಮಾಣದಲ್ಲಿ ಬಂದ ಹಿನ್ನೆಲೆಯಲ್ಲಿ ಸುಂಕಾಪುರ ಬಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಬಂತು. ರಾಮನಗರಕ್ಕೆ ನೀರು ಹರಿಸೋದನ್ನ ತೀವ್ರವಾಗಿ ರೈತರು ಮತ್ತೆ ರೈತ ಪರ ಸಂಘಟನೆಗಳು ಮತ್ತೆ ಬಿಜೆಪಿಯ ನಾಯಕರು ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತಿಗಾಗಲೇ ಸುಮಾರು 11 FIR ಗಳನ್ನ ಆ ಹೋರಾಟಗಾರರ ಮೇಲೆ ಹಾಕಿರುವಂಥದ್ದು ಯಾವ ನ್ಯಾಯ ಅಂತ ನಾನು ಎಲ್ಲವನ್ನೂ ಕೂಡ ಚರ್ಚೆ ಮಾಡಿ ನಾವು ಪರಿಶೀಲನೆ ಮಾಡ್ತೇವೆ. ಜೊತೆಗೆ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ, ಯೋಜನೆಗೆ ಯಾರೆಲ್ಲ ವಿರೋಧ ಮಾಡ್ತಿದ್ದಾರೆ ಅವ್ರ ಜೊತೆನೂ ಕೂಡ ಮಾತನಾಡ್ತೇವೆ, ಬಗೆಹರಿಸ್ತೇವೆ ಅನ್ನುವಂಥ ಮಾತನ್ನ ಇದೇ DKಶಿ ಅವರು, ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಜೊತೆಗೆ CM ಕೂಡ ಪರಮೇಶ್ವರ್ ಅವರಿಗೆ ಏನು ಸಮಸ್ಯೆ ಆಗಿದೆ ನಿವಾರಣೆ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟರು. ಮಾರನೇ ದಿನ ಅಂದ್ರೆ ಇವತ್ತಿಗಾಗಲೇ 11 FIR ಗಳನ್ನು ಹಾಕಿದ್ದಾರೆ. 11 ಅಲ್ಲ, ಇನ್ನು 20 FIR ವರೆಗೂ ಕೂಡ ಹೋಗುತ್ತೆ. ಹೋರಾಟಗಾರರ ಮೇಲೆ ಈ ರೀತಿಯಲ್ಲಿ FIR ಹಾಕಿ ಕೇಸ್ ಹಾಕಿ ಅವರ ಹೋರಾಟವನ್ನು ದಮನ ಮಾಡುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. 2 ವರ್ಷದಿಂದಲೂ ಕೂಡ ಸಾಕಷ್ಟು FIR ಗಳನ್ನ ಈ ತರ ಹೋರಾಟ ಬಂದಾಗ ಕೇಸ್ಗಳನ್ನು ಹಾಕಿ ದಮನ ಮಾಡುವ ಪ್ರಯತ್ನ ಕಾಣ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಇರುವಂಥದ್ದು, ರಾಮನಗರಕ್ಕೆ ನೀರು ಹಂಚಿಕೆ ಆಗಿಲ್ಲ, ಮೂಲ ಯೋಜನೆಯಲ್ಲಿ ಹಂಚಿಕೆ ಆಗದ ಹಿನ್ನೆಲೆಯಲ್ಲಿ ಯಾವ ರೀತಿ ನೀರು, ಎಲ್ಲಿಂದ ಹೆಚ್ಚುವರಿ ನೀರು ಕೊಡ್ತೀರಾ ಅನ್ನುವಂಥದ್ದು ಒಂದು. ಈ ತರ ವಾಮ ಮಾರ್ಗದಲ್ಲಿ ತುಮಕೂರಿಗೆ ಹಂಚಿಕೆ ಆಗಿರುವಂತಹ ನೀರನ್ನ ರಾಮನಗರಕ್ಕೆ ತೆಗೆದುಕೊಂಡು ಹೋಗುವಂತಹ ರೀತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ತುಮಕೂರಿನಲ್ಲಿ ಪ್ರಭಾವಿ ಕಾಂಗ್ರೆಸ್ ನಾಯಕರಿದ್ದಾರೆ, ಅವ್ರು ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಯಾಕೆ ಯಾವ ಒತ್ತಡಕ್ಕೆ ಒಳಗಾಗಿ ಇದನ್ನು ಒಪ್ಕೊಳ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಹೋರಾಟಗಾರರು ಕೇಳ್ತಿದ್ದಾರೆ. ಆದ್ರೆ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ DKಶಿ ಅವರ ಒತ್ತಡದ ಪರಿಣಾಮವಾಗಿ ಅಲ್ಲಿನ ಕಾಂಗ್ರೆಸ್ ನಾಯಕರು ಕೂಡ ಬಹುತೇಕರು ಮೌನವಾಗಿದ್ದಾರೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪೊಲೀಸ್ ಬಲ ಪ್ರಯೋಗ ಮಾಡಿ, ಕೇಸ್ ದಾಳವನ್ನು ಪ್ರಯೋಗ ಮಾಡಿ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ FIR ಕೂಡ ಹಾಕಲಾಗಿರುವಂತದ್ದು. ಇದನ್ನ ಯಾವ ರೀತಿ ತೆರವು ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇದ್ರ ವಿರುದ್ಧ ಮತ್ತೆ ಈಗ ಕಾನೂನು ಸಮರ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಒಂದ್ ರೀತಿಯಲ್ಲಿ ಒಂದ್ ಕಡೆ ಯೋಜನೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಇನ್ನೊಂದ್ ಕಡೆ ಅಲ್ಲಿ ಅವರ ಮೇಲೆ ದಮನ ಕೂಡ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಕೂಡ ಮಾಡ್ತಾ ಇದ್ದಾರೆ. ಮಮತಾ, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.